So dear students, we are discussing about that in kingdom protista ಬಗ್ಗೆ ನಾವು ಡಿಸ್ಕಷನ್ ಅನ್ನು ಮಾಡ್ತಿದ್ವಿ among the chapter biological classification. ಈ ಒಂದು biological classification ಅಲ್ಲಿ kingdom protista ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾದ್ರೆ so what will be learned ಅಥವಾ ನಾವು ಏನು ತಿಳ್ಕೊಂಡ್ವಿ ಅಂತ ಹೇಳ್ತಾ ಇದ್ರೆ so every organism should be classified or should be arranged or should be categorized in a particular grouping based on the commonly recognizable ಅಥವಾ easily recognizable characters ಅಂತ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಈಸಿಯಾಗಿ ರೆಕಗ್ನೈಸ್ ಮಾಡಬಹುದಾಗಿರ್ತಕ್ಕಂಥ ಕೆಲವೊಂದು ಗುಣಲಕ್ಷಣಗಳನ್ನ ನಾವು ನೋಡ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಆ ಒಂದು ಬೇಸ್ನ ಬೇರೆ ಒಂದು ಜೀವಿಗಳನ್ನ ಸೊ ಒಂದು ನಿರ್ದಿಷ್ಟವಾದ ಗುಂಪಿಗೆ ಸೇರಿಸ್ತೀವಿ ಅನ್ನೋದು ಗೊತ್ತಿರೋದು ನಥಿಂಗ್ ಬಟ್ ಕ್ಲಾಸಿಫಿಕೇಶನ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಒಂದು ಕ್ಲಾಸಿಫಿಕೇಶನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋದಾಗೆ ಸೊ ವಾಟ್ ವಿಲ್ ಬಿ ಲರ್ನಿಂಗ್ ಅಂತ ಹೇಳ್ತಾ ಹೋದ್ರೆ ಸೊ every organism has its particular characteristics or silent features ಅಂತ ಹೇಳ್ಬೋದು. ಪ್ರತಿಯೊಂದು ಜೀವಿ ಕೂಡ ಅಷ್ಟೇ ಅದರದ್ದೇ ಆದ ಒಂದು ಗುಣಲಕ್ಷಣಗಳು ಇರುತ್ತೆ. ಆ ಒಂದು ಗುಣಲಕ್ಷಣಗಳನ್ನ ನೋಡ್ಕೊಂಡು ಫಸ್ಟ್ ಒಂದು ಕಿಂಗ್ಡಮ್ ಲೆವೆಲ್ ಅಲ್ಲಿ ಸೊ ಕಿಂಗ್ಡಮ್ ನಾವು ಆಲ್ರೆಡಿ ತಿಳ್ಕೊಂಡಾಗೆ ಹೈಯರ್ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್ ಅಂತ ನಮಗೆ ಗೊತ್ತಿದೆ. ಆ ಒಂದು ಕಿಂಗ್ಡಮ್ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್ ಫಸ್ಟ್ ಒಂದು ಕ್ಯಾಟಗರಿನ ಮಾಡುವಂತವರು ಸಕ್ಸಸ್ಫುಲ್ ಅಥವಾ ಎಲ್ಲ ಯೂನಿವರ್ಸಲ್ ಅಕ್ಸೆಪ್ಟ್ ಮಾಡುವಂತ ಒಂದು ಕ್ಯಾಟಗರಿ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಫ್ ಕ್ಯಾಟಗರಿ ಯಾವುದು ಅಂದ್ರೆ ಆರ್.ಎಚ್. ವಿಟೇಕರ್ ಅವರು ಪ್ರಪೋಸ್ ಮಾಡಿದ್ರು ಅಂತ ನಾವು ಆಲ್ರೆಡಿ ಡಿಸ್ಕಷನ್ ಅನ್ನ ಮಾಡಿದ್ವಿ. ಈ ಒಂದು ಆರ್.ಎಚ್. ವಿಟೇಕರ್ ಅವರು ಪ್ರಪೋಸ್ ಮಾಡತಕ್ಕಂಥ ಒಂದು ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ 5 ರೀತಿಯಾದ ಕಿಂಗ್ಡಮ್ಗಳು ಬರುತ್ತೆ. ಸೊ ವಾಟ್ ಎವರ್ ವಿ ಆಲ್ರೆಡಿ ನೋ ಅಬೌಟ್ ದಟ್ ಕಿಂಗ್ಡಮ್ ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಮತ್ತೆ ಅನಿಮೇಲಿಯಾ ಅಂತ ನಾವು ಹೇಳಿದ್ವಿ. ಸೊ ಮೊನೇರಾ ಮತ್ತೆ ಈ ಒಂದು 5 ರೀತಿಯಾದ ಕ್ಲಾಸಿಫಿಕೇಶನ್ ಆಫ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ 2 ರೀತಿಯಾದ ಕಿಂಗ್ಡಮ್ ಮೆಂಟ್ ಫಾರ್ ಮೈಕ್ರೋ ಆರ್ಗಾನಿಸಮ್ಸ್. ಸೊ 2 ಕಿಂಗ್ಡಮ್ಗಳು ಏನೊಂದು ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನೇ ಮೀಸಲು ಇಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇನ್ನೊಂದು ಪ್ಲಾಂಟೆ ಸಸ್ಯಗಳು, ಅನಿಮಲಿಯ ಪ್ರಾಣಿಗಳು ಅಂತ ಹೇಳ್ಬೋದು. ಇನ್ ಬಿಟ್ವೀನ್ ದಟ್ ಫಂಗೈ ಅನ್ನೋದು ಬರುತ್ತೆ, ಅದರ ಮುಂದೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಆ 2 ಮೈಕ್ರೋ ಆರ್ಗಾನಿಸಮ್ಸ್ ಗೋಸ್ಕರನೇ 2 ರೀತಿಯಾದ ಕಿಂಗ್ಡಮ್ ಇದೆ. ಸೊ ಅದನ್ನ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಆ 2 ಕಿಂಗ್ಡಮ್ ಅಲ್ಲಿ ಕಿಂಗ್ಡಮ್ ಮೊನೇರಾ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಷನ್ ಅನ್ನು ಮಾಡಿದೀವಿ. ಕಿಂಗ್ಡಮ್ ಮೊನೇರಾದಲ್ಲಿ ಬರುತ್ತದೆ ವಾಟ್ ಆರ್ ದ ನಥಿಂಗ್ ಬಟ್ ದಟ್ ಬ್ಯಾಕ್ಟೀರಿಯಾಗಳು ಹೆಚ್ಚಿನ ಪ್ರಮಾಣವಾಗಿ ಬರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಪ್ರೊಟಿಸ್ಟಾ ಬಗ್ಗೆ ಕಿಂಗ್ಡಮ್ ಪ್ರೊಟಿಸ್ಟಾ ಬಗ್ಗೆ ಹೇಳ್ತಾ ಹೋದ್ರೆ ಸೊ ಅದು ಕೂಡ ಅಷ್ಟೇ 5 ರೀತಿಯಾದ ಡಿವಿಷನ್ಸ್. ಸೊ ಬ್ಯಾಕ್ಟೀರಿಯಾ ಬಿಟ್ಟು ಇನ್ನೂ ಅಪ್ಡೇಟೆಡ್ ಮೈಕ್ರೋಆರ್ಗಾನಿಸಮ್ಸ್ ಇರುತ್ತೆ, ಅದನ್ನೆಲ್ಲ ಈ ಒಂದು ಕ್ಯಾಟಗರಿ ಕಿಂಗ್ಡಮ್ ಒಂದು ಪ್ರೊಟಿಸ್ಟಾ ಅಂತಕ್ಕಂಥ ಒಂದು ಕ್ಯಾಟಗರಿ ಸೇರಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಡಿಸ್ಕಸ್ ಮಾಡಿರೋ ಹಾಗೆ ಪ್ರೊಟಿಸ್ಟಾಗೆ ಸೇರ್ತಕ್ಕಂಥ ಎಲ್ಲಾ ರೀತಿಯ ಜೀವಿಗಳು ಅಷ್ಟೇ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಒಂದು ಸೆಲ್ ಇದೆ ಅಂದ್ರೆ ಒಂದು ಆರ್ಗಾನಿಸಮ್ ಒಂದು ಸೆಲ್ ಇದೆ ಅಂದ್ರೆ ಆ ಒಂದು ಸೆಲ್ಗೆ ಮೆಂಬ್ರೇನ್ ಇರುತ್ತೆ. ಅದು ಒಳಗಡೆ ಇರ್ತಕ್ಕಂಥ ಇಂಟರ್ನಲ್ ಆರ್ಗನಲ್ಸ್ ಇರುತ್ತೆ. ಒಳಗಡೆ ಇರ್ತಕ್ಕಂಥ ಆರ್ಗನಲ್ಸ್ ನ್ಯೂಕ್ಲಿಯಸ್, ರೈಬೋಸೋಮ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗೋಲ್ಗಿ ಕಾಂಪ್ಲೆಕ್ಸ್ ಅದೆಲ್ಲ ಗೊತ್ತಿರುತ್ತೆ, ಮೈಟೋಕಾಂಡ್ರಿಯಾ. ಸೊ ಅದೇನಿದೆ ಆ ಒಂದು ಪರ್ಟಿಕ್ಯುಲರ್ ಆರ್ಗನಲ್ಸ್ ಕೂಡ ಅಷ್ಟೇ ಒಂದು ಸೆಲ್ ಮೆಂಬ್ರೇನ್ ಅನ್ನುವಂಥದ್ದು ಇರುತ್ತೆ. ಓಕೆ, ಸೊ ಆ ಒಂದು ಬೇಸ್ನ ಮೇಲೆ ದೇ ಆರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನಾವು ಡಿಸ್ಕಸ್ ಮಾಡಿರೋಗೆ ಸೊ ಪ್ರೊಟಿಸ್ಟಾದಲ್ಲಿ 5 ರೀತಿಯಾದ ಡಿವಿಷನ್ಸ್ ಬರುತ್ತೆ ಅಂತ ನಾವು ಹೇಳಿದ್ವಿ. ಸೊ ಫಸ್ಟ್ ಒಂದು ಡಿವಿಷನ್ ಇದೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡುವಾಗೆ ಕ್ರೈಸೋಫೈಟಾ ಅಂತಕ್ಕಂಥ ಒಂದು ಡಿವಿಷನ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ಟುಡೇ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫರ್ದರ್ ಡಿವಿಷನ್ಸ್ ಇನ್ ದಿ ಕಿಂಗ್ಡಮ್ ಪ್ರೊಟಿಸ್ಟಾ. ಕಿಂಗ್ಡಮ್ ಆಫ್ ಪ್ರೊಟಿಸ್ಟಾ ಇರ್ತಕ್ಕಂಥ ಇನ್ನೂ ಮಿಕ್ಕಿರ್ತಕ್ಕಂಥ ಡಿವಿಷನ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಆ ರೀತಿಯ ಡಿವಿಷನ್ಸ್ ಅಲ್ಲಿ ವಾಟ್ ಎವರ್ ದಟ್ ಎರಡನೇದಾಗಿರ್ತಕ್ಕಂಥ ಡಿವಿಷನ್ ಯಾವ್ದಂದ್ರೆ ಡೈನೋಫ್ಲಾಜೆಲೇಟ್ಸ್ ಅಂತ ಕರಿತೀವಿ. ಪ್ರೊನೌನ್ಸಿಯೇಷನ್ ಒಂದ್ಸರಿ ಕೇಳಿಸ್ಕೊಳ್ಳಿ, ಡೈನೋಫ್ಲಾಜೆಲೇಟ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ ನಿಮ್ಗೆ ಆಲ್ರೆಡಿ 10th ಅಲ್ಲಿ ಕಲ್ತಿರೋ ಓಕೆ. ಸೊ ಫ್ಲಾಜೆಲಾ ಅಂದ್ರೆ ಗೊತ್ತಿರುತ್ತೆ, ಇಸ್ ಎ ಕೈಂಡ್ ಆಫ್ ಲೋಕೋಮೋಟರ್ ಆರ್ಗನ್ ಅಂತ ಹೇಳಿದ್ವಿ. ಈ ಒಂದು ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಸೇರ್ತಕ್ಕಂಥ ಎಲ್ಲಾ ರೀತಿಯ ಮೈಕ್ರೋ ಆರ್ಗನ್ಸ್ ಕೂಡ ಅಷ್ಟೇ ಒಂದು ಲೋಕೋಮೋಟರ್ ಮೂವ್ ಆಗಲಿಕ್ಕೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗಲಿಕ್ಕೆ ಒಂದು ಲೋಕೋಮೋಟರ್ ಆರ್ಗನ್ ಅನ್ನೋದು ಡೆವಲಪ್ ಆಗುತ್ತೆ ಅಂತ ಒಂದು ಮೇಜರ್ ಸೈಲೆಂಟ್ ಫೀಚರ್ಸ್ ಅಲ್ಲಿ, ಕಾಮನ್ ಸೈಲೆಂಟ್ ಫೀಚರ್ಸ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ. ಲೈಕ್ ಇದನ್ನು ಕೂಡ ಅಷ್ಟೇ ಡೈನೋಫ್ಲಾಜೆಲೇಟ್ಸ್ ಅಂತ ಹೇಳ್ತೀವಿ. ಫ್ಲಾಜೆಲಾ ಅಂದ್ರೆ ವಾಟ್ ಆರ್ ದಟ್ ಲೋಕೋಮೋಟರ್ ಆರ್ಗನ್ ಅಂತ ಹೇಳ್ಬೋದು, ಹೆಸರಲ್ಲಿದೆ. ಡೈನೋಫ್ಲಾಜೆಲೇಟ್ಸ್ ಅಂದ್ರೆ 2 ರೀತಿಯಾದ ಒಂದು ಫ್ಲಾಜೆಲಾ, ಒಂದು ಸೆಲ್ ಇದೆ ಅಂದ್ರೆ ಆ ಒಂದು ಸೆಲ್ಗೆ 2 ರೀತಿಯಾದ ಫ್ಲಾಜೆಲಾಗಳು ಇರುತ್ತೆ, ಅದನ್ನ ನಾವು ಡೈನೋಫ್ಲಾಜೆಲೇಟ್ಸ್ ಅಂತ ಹೇಳ್ತಾ ಇರ್ತೀವಿ. ಆ ಒಂದು ಮೇಜರ್ ಫೀಚರ್ ಇದ್ರಿಂದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇಂದ ಅದನ್ನ ಒಂದು ಪರ್ಟಿಕ್ಯುಲರ್ ಡಿವಿಷನ್ ಆಗಿ ಸೇರಿಸಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಡೈನೋಫ್ಲಾಜೆಲೇಟ್ಸ್. ಡೈನೋಫ್ಲಾಜೆಲೇಟ್ಸ್ ಅಂತ ಹೇಳ್ತಾರೆ. ವಾಟ್ ಇಸ್ ಮೆಂಟ್ ಬೈ ಡೈನೋಫ್ಲಾಜೆಲೇಟ್ಸ್ ಅಂತ ಹೇಳ್ತಾರೆ. ಸೊ ಬಿಫೋರ್ ದಟ್ this division includes that majorly marine photosynthetic organisms ಅಂತ ಹೇಳ್ತಾ ಹೋಗ್ತಾರೆ. This division includes marine photosynthetic organisms
ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಮೀನ್ಸ್ ದಟ್ ಮೆರೈನ್ ಅಂದ್ರೆ ಏನು ಉಪ್ಪು ನೀರಲ್ಲಿ ಬದುಕ್ತಾ ಅನ್ನೋದು ನಥಿಂಗ್ ಬಟ್ ದಟ್ ಸಿ. ಓಕೆ, ಸಿ ಮತ್ತೆ ಸಮುದ್ರ ಅಥವಾ ಓಷನ್ಸ್ ಅಲ್ಲಿ ಬದುಕ್ತಕ್ಕಂಥ ಆರ್ಗನಿಸಮ್ ಅಂತ ಹೇಳ್ಬೋದು. ಸಮುದ್ರದಲ್ಲಿ ಬದುಕ್ತಕ್ಕಂಥ ವಾಸಿಗಳಾಗುತ್ತೆ ಮೆರೈನ್ ಹ್ಯಾಬಿಟೇಟ್. ಫೋಟೋಸಿಂಥೆಟಿಕ್, ಇಟ್ ಇಸ್ ನಥಿಂಗ್ ಬಟ್ ದಟ್ ವೇ ಆಫ್ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ತನಗೆ ಬೇಕಾದ ಒಂದು ಶಕ್ತಿನ ತನ್ನಲ್ಲೇ ತಾನೇ ಉತ್ಪತ್ತಿ ಮಾಡ್ಕೊಳ್ಳೋ ಕೆಪಾಸಿಟಿ ಈ ಒಂದು ಡೈನೋಫ್ಲಾಜೆಲ್ಲಸ್ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಫೋಟೋಸಿಂಥೆಟಿಕ್, ಇಟ್ ಇಸ್ ನಾಟ್ ಎ ಹೆಟಿಯೋಟ್ರೋಪಿಕ್ ಡಿಪೆಂಡ್ ಆನ್ ಅದರ್ಸ್, ಇಟ್ ಇಸ್ ಎ ಆಟೋಟ್ರೋಪಿಕ್ ಇನ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ದಟ್ ಸೊ ದಿಸ್ ಆರ್ ದಿ ಮೆರೈನ್ ಫೋಟೋಸಿಂಥೆಟಿಕ್. ಸಮುದ್ರದಲ್ಲಿ ತನಗೆ ಬೇಕಾದ ಎನರ್ಜಿನ ತಾನೇ ಫೋಟೋಸಿಂಥೆಸಿಸ್ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಮುಖಾಂತರ ತನಗೆ ಬೇಕಾದ ಶಕ್ತಿನ ತಾನೇ ಉತ್ಪತ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಅದು ಒಂದು ನೇಚರ್ ಆಫ್ ದಿ ಡೈನೋಫ್ಲಾಜೆಲ್ಲಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ದೀಸ್ ಕೈಂಡ್ ಆಫ್ ದಿ ಡೈನೋಫ್ಲಾಜೆಲ್ಲಸ್ ಫೋಟೋಸಿಂಥೆಟಿಕ್ ಆಗುತ್ತೆ ಅಂದ್ರೆ ಅದು ಬರೀ ಗ್ರೀನ್ ಮಾತ್ರ ಇರೋದಿಲ್ಲ. ಸೊ ದೀಸ್ ಮೇ ಬಿ ವೇರಿಯಸ್ ಇನ್ ದಿ ಡಿಫರೆಂಟ್ ಕಲರ್ಸ್ ಇರುತ್ತೆ. ಯೆಲ್ಲೋ ಕಲರ್ ಕೂಡ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ. ಡೈನೋಫ್ಲಾಜೆಲ್ಲಸ್ ಇರ್ತಕ್ಕಂಥ ಮೈಕ್ರೋಬ್ಗಳು ಯೆಲ್ಲೋ ಕಲರ್, ಗ್ರೀನ್ ಕಲರ್, ಬ್ರೌನ್ ಕಲರ್, ಓಕೆ ಬ್ರೌನ್ ಇರ್ಬೋದು, ರೆಡ್ ಕಲರ್ ಇರ್ಬೋದು. ಓಕೆ, ಎಷ್ಟೋ ರೀತಿಯ ಡಿಫರೆಂಟ್ ಕೈಂಡ್ಸ್ ಆಫ್ ಕಲರೇಷನ್ ಅಲ್ಲಿ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ವಾಟ್ ಎವರ್ ದಟ್, ಸೊ ಆ ಒಂದು ಕಲರೇಷನ್ ಫಾರ್ಮ್ ಆಗೋಕೆ ಏನ್ ಕಾರಣ ಅಂದ್ರೆ ಡಿಪೆಂಡ್ ಆಗಿದೆ ಪಿಗ್ಮೆಂಟ್. ಓಕೆ, ಪಿಗ್ಮೆಂಟ್ ಪ್ರೆಸೆಂಟ್ ಆನ್ ಇಟ್ಸ್ body or cells ಅಂತ ಹೇಳ್ಬೋದು. So these kind of different coloration of the organism which come with the pigment of that cell. ಆ ಒಂದು ಸೆಲ್ ಅಲ್ಲಿ ಒಂದು ಪಿಗ್ಮೆಂಟ್ ಏನಿರುತ್ತೆ ಆ ಒಂದು ಪಿಗ್ಮೆಂಟ್ ಮೇಲೆ ಡಿಪೆಂಡೆಂಟ್ ಅಂತ ಹೇಳ್ಬೋದು. ಸೊ ಪಿಗ್ಮೆಂಟ್ ಕೇಳಿದಿರಾ ಅನ್ಕೊಂತೀನಿ. ಸೊ ಹೊಸ ವರ್ಡ್ ಆದ್ರೂ ಅಷ್ಟೇ ವಾಟ್ ಎವರ್ ದಟ್, ನನ್ನ ಸ್ಕಿನ್ ಕಲರ್ ಈ ತರ ಇರುತ್ತೆ, ಅದರ ಕೆಳಗಡೆ ಒಂದು ಪಿಗ್ಮೆಂಟ್ ಇರುತ್ತೆ ರೆಡ್ ಕಲರ್. ಓಕೆನಾ, ಸೊ ಹಿಮೋಗ್ಲೋಬಿನ್ ಅಂತೀವಿ ಅಲ್ಲ. ಸೊ ನಮ್ಮ ಒಂದು ರೆಡ್ ಬ್ಲಡ್ ಅನ್ನೋದು ರೆಡ್ ಕಲರ್ ಇರುತ್ತೆ ಅಂತ ಹೇಳ್ತೀವಿ. ಏನಕ್ಕೆ ರೆಡ್ ಕಲರ್ ಅಂದ್ರೆ ಹಿಮೋಗ್ಲೋಬಿನ್ ಅಂತಕ್ಕಂಥ ಒಂದು ಪಿಗ್ಮೆಂಟ್ ಇದೆ. ಆ ಒಂದು ಪಿಗ್ಮೆಂಟ್ ರೆಡ್ ಕಲರ್ ಇರುತ್ತೆ, ನನ್ನ ಬ್ಲಡ್ ಕೂಡ ರೆಡ್ ಕಲರ್ ಇರುತ್ತೆ ಅಂತ ನಾವು ಹೇಳ್ತೀವಿ. ಲೈಕ್ ಈ ಒಂದು ಜೀವಿಗಳಲ್ಲೂ ಕೂಡ ಅಷ್ಟೇ. ಸೊ ಆ ಒಂದು ಜೀವಿಗಳಲ್ಲಿ ಯಾವ ರೀತಿಯ ಪಿಗ್ಮೆಂಟ್ ಇರುತ್ತೋ, ಯೆಲ್ಲೋ ಕಲರ್, ರೆಡ್, ಬ್ರೌನ್, ಗ್ರೀನ್, ಬ್ಲೂ, ಯಾವ ಕಲರ್ ಪಿಗ್ಮೆಂಟ್ ಇರುತ್ತೋ ಆ ಒಂದು ಕಲರ್ ಆಫ್ ಸೆಲ್ಸ್ ಅದು ಅಪಿಯರ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದೊಂದು ಮೇಜರ್ ಫೀಚರ್ ಆಫ್ ದಿ ಡೈನೋಫ್ಲಾಜೆಲ್ಲಸ್. ನೆಕ್ಸ್ಟ್ ಟು ದಟ್ ಮೋಸ್ಟ್ ಆಫ್ ದೆಮ್ ಆರ್ ಹ್ಯಾವಿಂಗ್ ಟೂ ಫ್ಲಾಜೆಲ್ಲಾ. ಸೊ ಹೆಸರಲ್ಲಿ ಹೇಳೋಣ ಹಾಗೆ. ಸೊ ಏನಕ್ಕೆ ಅದಕ್ಕೆ ಎರಡು ಲೋಕೋಮೋಟರ್ ಆರ್ಗನ್ ಇರುತ್ತೆ, ನಥಿಂಗ್ ಬಟ್ ದಟ್ ಫ್ಲಾಜೆಲ್ಲಾ. ಫ್ಲಾಜೆಲ್ಲಾ ಅಂತಕ್ಕಂಥದ್ದು ಎರಡು ಇರೋದ್ರಿಂದ ದೇ ಆರ್ ಮೋಸ್ಟ್ ಆಫ್ ಆರ್ಗನ್ಸ್ ಹ್ಯಾವಿಂಗ್ two flagella. Wherever that for that only they are named as dinoflagellate. ಅದಕ್ಕೆ dinoflagellates ಅಂತ ಹೆಸರನ್ನ ಕೊಟ್ಟಿರೋದು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ದಟ್ ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಇದೊಂದು ಜೀವಿ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ವಾಟ್ ಎವರ್ ದಟ್ ದಿಸ್ ಇಸ್ ಎ ಕೈಂಡ್ ಆಫ್ ಆರ್ಗಾನಿಸಮ್ ಅಂತ ನಾನು ತಿಳ್ಕೊಳ್ತೀನಿ. ಓಕೆ, ಇದು ಒಂದು ರೀತಿಯ ಮೈಕ್ರೋ ಆರ್ಗಾನಿಸಮ್ ಅಂತ ತಿಳ್ಕೊಳ್ತೀನಿ. ಇದು ನ್ಯೂಕ್ಲಿಯಸ್ ಫರ್ದರ್ ಸೆಲ್ಯುಲರ್ ಆರ್ಗನ್ಸ್ ಇರುತ್ತೆ. ಒಂದು ಫ್ಲಾಜೆಲ್ಲಾ ವಾಟ್ ಎವರ್ ದಟ್ ಲಾಂಗಿಟ್ಯೂಡಿನಲಿ. ಓಕೆ, ಸೊ ಈ ರೀತಿಯಾಗಿ ಒಂದು ಮೇಲ್ಗಡೆ ಇರುತ್ತೆ. ಸೊ ಒನ್ ಫ್ಲಾಜೆಲ್ಲಾ ಬಿ ಕಾಮನ್ಲಿ ಲಾಂಗಿಟ್ಯೂಡಿನಲ್ ಇನ್ ನೇಚರ್. ಒಂದು ಲಾಂಗಿಟ್ಯೂಡಿನಲ್ ಇರುತ್ತೆ. ಸಾರಿ, one is longitudinal, one is transverse. ಒಂದು ಲಾಂಗಿಟ್ಯೂಡಿನಲ್ ಇರುತ್ತೆ, ಮತ್ತೊಂದು ಟ್ರಾನ್ಸ್ವರ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಟ್ ಮೀನ್ಸ್ ದಟ್ ಒಂದು ಇಲ್ಲಿ ಇದೆ ಫ್ಲಾಜೆಲ್ಲಾ ಅನ್ನೋದು, ಇನ್ನೊಂದು ಟ್ರಾನ್ಸ್ವರ್ಸ್ ಆಗಿ ಫಾರ್ಮ್ ಆಗುತ್ತೆ. ಓಕೆನಾ, ಸೊ ಇದೊಂದು ಜೀವಿ, ಇದೊಂದು ಫ್ಲಾಜೆಲ್ಲಾ, ಇದು ಎರಡನೇ. ಸೊ ಈ ರೀತಿಯಾಗಿ ಫಾರ್ಮ್ ಆಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಡೈನೋಫ್ಲಾಜೆಲ್ಲೇಟ್ಸ್ ಅಂತ ಕರೀತಾ ಹೋಗ್ತೀವಿ. ಇದಕ್ಕೆ ಎಕ್ಸಾಂಪಲ್ ಹೇಳ್ತಾರೆ. ಸೊ ನಥಿಂಗ್ ಬಟ್ ದಟ್ ಗೈನೋಕಾಲಿಕ್ಸ್ ಅಂತಕ್ಕಂಥ ಒಂದು ಜೀವಿ. ಓಕೆ, ಗೋನಿಯೋಕಾಲಿಕ್ಸ್ ಅಂತ ಹೇಳ್ತಾ ಹೋಗ್ಬೋದು. ಗೋನಿಯೋಲಾಕ್ಸ್ ಅಂತ ಬರ್ತೀವಿ, ಗೈನೋಕಾಲಿಕ್ಸ್ ಅಂತ ಹೇಳ್ತೀವಿ. ಗೋನಿಯೋಲಾಕ್ಸ್ ಅಂತಾನೆ ಹೇಳ್ತಾರೆ. ಸೊ ಗೈನೋಲಾಕ್ಸ್ ಅಂತಕ್ಕಂಥ ಒಂದು ಜೀವಿ ಇದೆ. ಸೊ ಇಟ್ ಇಸ್ ಎ ಎಕ್ಸಾಂಪಲ್ ಫಾರ್ ದಿ ಡೈನೋಫ್ಲಾಜೆಲ್ಲೇಟ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಐ ವಿಲ್ ಶೋ ದಟ್ ಹೌ ಇಟ್ ವಿಲ್ ಬಿ. ಒಂದು ಇಮೇಜ್ ಇದೆ ತೋರಿಸ್ತೀನಿ. ಓಕೆ, so I think so it will be visible. ಕಾಣಿಸ್ತಿದೆ ಅನ್ಕೊಂತೀನಿ. ಸೊ ದಿಸ್ ಇಸ್ ಅಬೌಟ್ ದ ಡೈನೋಫ್ಲಾಜೆಲ್ಲಾ. ಇದು ಒಂದು ಆರ್ಗನಿಸಮ್ ಇದ್ರೆ ಇನ್ನೊಂದು ಫ್ಲಾಜೆಲ್ಲಾ ಅಂತ ಇರುತ್ತೆ, ಇನ್ನೊಂದು ಫ್ಲಾಜೆಲ್ಲಾ ಇದೆ. ಒಂದು ಲಾಂಗಿಟ್ಯೂಡ್ ಇರುತ್ತೆ, ಒಂದು ಟ್ರಾನ್ಸ್ವರ್ಸ್ ಇರುತ್ತೆ. ಇದಕ್ಕೆ ಮೂರು ಫ್ಲಾಜೆಲ್ಲಾ ಇದೆ. ಇದೊಂದು ಇದು ಮಧ್ಯ ಇರುವಂಥದ್ದು ಆರ್ಗಾನಿಸಮ್. ಸೊ ಇದನ್ನ ನಾವು ಡೈನೋಫ್ಲಾಜೆಲ್ಲೇಟ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಡೈನೋಫ್ಲಾಜೆಲ್ಲೇಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಆರ್ಗಾನಿಸಮ್ ಇದೆ. ಸೊ ಅದನ್ನು ನಾವು ಮತ್ತೊಂದು ಡಿವಿಷನ್ ಅನ್ನು ನಾವು ಹೇಳ್ತಾರೆ ಯೂಕ್ಲಿನಾಯ್ಡ್ಸ್ ಅಂತಕ್ಕಂಥ ಡಿವಿಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ.
ಸೊ ಯೂಕ್ಲಿನಾಯ್ಡ್ಸ್ ಅಂತಕ್ಕಂಥದ್ದು ಮತ್ತೊಂದು ಡಿವಿಷನ್ ಆಫ್ ದಿ ಕಿಂಗ್ಡಮ್ ಪ್ರೊಟಿಸ್ಟಾ ಬರ್ತಕ್ಕಂಥ ಮತ್ತೊಂದು ಡಿವಿಷನ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಯೂಕ್ಲಿನಾಯ್ಡ್ಸ್ ನ ಏನಕ್ಕೆ ಈ ಸಪರೇಟ್ ಕ್ಯಾಟಗರೀಸ್ ಇದ್ದಾರೆ ಅದರತಕ್ಕಂಥ ಒಂದು ಸೆಕೆಂಡ್ ಫೀಚರ್ ಏನು ಅಂತ ಹೇಳ್ತಾ ಹೋದ್ರೆ, ಸೊ ಯೂಕ್ಲಿನಾಯ್ಡ್ಸ್ ಆರ್ ಕಾಮನ್ ವಿತ್ ಫ್ರೆಶ್ ವಾಟರ್ ಯೂನಿಸೆಲ್ಯುಲರ್ ಪ್ರೊಟಿಸ್ಟ್ ಅಂತ ಹೇಳ್ತಾ ಹೋಗ್ತವೆ. ಸೊ ಇದು ಮೆರೈನ್ ವಾಟರ್ ಡೈನೋಫ್ಲಾಗೆಲ್ಸ್ ಅನ್ನೋದು, ಯೂಕ್ಲಿನಾಯ್ಡ್ಸ್ ಅನ್ನೋದು ಕಾಮನ್ಲಿ ಫ್ರೆಶ್ ವಾಟರ್ ಹ್ಯಾಬಿಟೇಟ್. ಸೊ ಏನು ನೀರು ಅಂತ ಹೇಳ್ತಾರೆ, ಕೆರೆಗಳು ಕಟ್ಟೆಗಳಿರ್ಬೋದು ಅಥವಾ ನದಿಗಳಿರ್ಬೋದು, ಅಲ್ಲಿ ಸಿಗ್ತಕ್ಕಂಥ ನೀರಿದೆ. ಸೊ ಅಲ್ಲಿ ಆ ಒಂದು ಫ್ರೆಶ್ ವಾಟರ್ ಬರತಕ್ಕಂಥ ಒಂದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್, ದೇ ಆರ್ ದಿ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್, ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ಸಿಂಗಲ್ ಆರ್ಗ್ಯಾನಿಸಮ್ಸ್. ಬಟ್ ಇದಕ್ಕಂತ ಇನ್ನೊಂದು ಕ್ಯಾರೆಕ್ಟರ್ ಏನು ಅಂತ ಹೇಳ್ತಾರೆ, ಇನ್ಸ್ಟೆಡ್ ಆಫ್ ದಿ ಸೆಲ್ ವಾಲ್. ಸೊ ಒಂದು ಸೆಲ್ ಅಂತ ತಿಳ್ಕೊಂಡ್ರೆ ಸುತ್ತ ಕೂಡ ಒಂದು ಸೆಲ್ ವಾಲ್ ಇರುವಂತದ್ದು. ಏನೊಂದು 5th ಸ್ಟ್ಯಾಂಡರ್ಡ್ ನಲ್ಲಿ ನಾವು ಸೈನ್ಸ್ ಯಾವಾಗ ಕಲಿಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಕೂಡ ಕಲ್ತಿದ್ವಿ. ಒಂದು ಸೆಲ್ ಇದೆ ಅಂದ್ರೆ ಅದು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಸೆಲ್ ವಾಲ್ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಬಟ್ ಯೂಕ್ಲಿನಾಯ್ಡ್ಸ್ ಇರ್ತಕ್ಕಂಥ ಒಂದು ಸೆಲ್ ವಾಲ್ ಏನೋ ಒಂದು ಕೆಪಾಸಿಟಿ ಏನೋ ಒಂದು ಸೈನ್ ಫೀಚರ್ ಏನು ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ಹೇಳ್ತಾರೆ, the cell wall of the euglenids having the protein rich content membrane. ಓಕೆನಾ, ಯೂಕ್ಲಿನಾಯ್ಡ್ಸ್ ನ ಒಂದು ಸೆಲ್ ವಾಲ್ ಏನಿದೆ ಅಂದ್ರೆ ಇಟ್ ಈಸ್ ಎ protein rich ಸೆಲ್ ಮೆಂಬ್ರೇನ್ ಅನ್ನ ಹೊಂದಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. the euglenids having the protein rich cell membrane, ಅದಕ್ಕೆ ಒಂದು ಪ್ರೋಟೀನ್ ರಿಚ್ ಆಗಿ ಪ್ರೋಟೀನ್ ಕಂಟೆಂಟ್ಸ್ ಜಾಸ್ತಿ ಇರ್ತಕ್ಕಂಥ ಒಂದು ಸೆಲ್ ಮೆಂಬ್ರೇನ್ ಇಂದ ಆ ಒಂದು ಯೂಕ್ಲಿನಾಯ್ಡ್ಸ್ ಗಳು ಫಾರ್ಮ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಆ ಒಂದು ಪ್ರೋಟೀನ್ ಕಂಟೆಂಟ್ ಯಾವುದು ಅಂತ ಹೇಳ್ತಾ ಹೋದ್ರೆ, ಸೊ ಪೆಲಿಕಲ್ ಏನಕ್ಕೆ ಆಡಿಟ್ ಆಗಿರುತ್ತೆ ಅಂತ ಹೇಳ್ತಾರೆ, ಆ ಒಂದು ಸೆಲ್ ವಾಲ್ ಅಲ್ಲಿ ಪೆಲಿಕಲ್ ಅಂತಕ್ಕಂಥ ಒಂದು ಮಾಲಿಕ್ಯೂಲ್ ಇರುತ್ತೆ. ಓಕೆ, ಸೊ ಪೆಲಿಕಲ್ ಅಂತಕ್ಕಂಥ ಒಂದು ಪರ್ಟಿಕ್ಯುಲರ್ ಕಂಪೋನೆಂಟ್ ಆ ಒಂದು ಯೂಕ್ಲಿನಾಯ್ಡ್ಸ್ ನ ಸೆಲ್ ವಾಲ್ ಅಲ್ಲಿ ಇರೋದ್ರಿಂದ, ಸೊ ವಾಟ್ ಎವರ್ ದಟ್ ಇಟ್ ಇಸ್ ಎ ಪ್ರೋಟೀನ್ ರಿಚ್ ಸೆಲ್ ಮೆಂಬ್ರೇನ್ ಅಂತ ಹೇಳ್ತಾ ಹೋಗ್ತೀವಿ. ಪರ್ಟಿಕ್ಯುಲರ್ ಆಗಿ ಯೂಕ್ಲಿನಾಯ್ಡ್ಸ್ ಅಲ್ಲಿ ಮಾತ್ರ ಈ ರೀತಿಯಾದ ಪೆಲಿಕಲ್ ಅಂತಕ್ಕಂಥ ಸೆಲ್ ಮೆಂಬ್ರೇನ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ಬೋದು. ಸೆಲ್ ಮೆಂಬ್ರೇನ್ ಫಾರ್ಮ್ ಆಗೋದು ಯೂಕ್ಲಿನಾಯ್ಡ್ಸ್ ಪರ್ಟಿಕ್ಯುಲರ್ ಯೂಕ್ಲಿನಾಯ್ಡ್ಸ್ ಅಲ್ಲಿ ಮಾತ್ರ ಅಂತ ನಾವು ಹೇಳ್ತಾ ಹೋಗ್ಬೋದು. ದ ಸೆಲ್ ಮೆಂಬ್ರೇನ್ ಆಫ್ ದಿ ಪ್ರೋಟೀನ್ ರಿಚ್ ಸೆಲ್ ಮೆಂಬ್ರೇನ್ ಇಸ್ ಮೇಡ್ ಅಪ್ ಆಫ್ ದಿ ಪೆಲಿಕಲ್ ಅಮಾಂಗ್ ದಿ ಯೂಕ್ಲಿನಾಯ್ಡ್ಸ್. ವಾಟ್ ಎವರ್ ದಟ್ ಅದು ಇರ್ಬೋದು. ಇನ್ನೊಂದು ರೀತಿಯಲ್ಲಿ ಯೂಕ್ಲಿನಾಯ್ಡ್ಸ್ ಇರ್ತಕ್ಕಂಥ ಸೆಲ್ ಮೆಂಬ್ರೇನ್ ನಾವು ಪೆಲಿಕಲ್ ಅಂತಕ್ಕಂಥ ಒಂದು ಹೆಸರಿಂದ ಕರಿತೀವಿ ಅಂತ ಕೂಡ ನಾವು ಹೇಳ್ತಾ ಹೋಗ್ಬೋದು. ಸೊ ಇದೊಂದು ಮೇಜರ್ ಫೀಚರ್ ಆಫ್ ದಿ ಯೂಕ್ಲಿನಾಯ್ಡ್ಸ್ ಅಂತ ಹೇಳ್ಬೋದು. ಸೊ ಪೆಲಿಕಲ್, ಸೊ ಇಟ್ ವಿಲ್ ಬಿ ಆಸ್ಕ್ಡ್ ಫಾರ್ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಇವಾಗ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಕೇಳಬಹುದು ಅಥವಾ ಸೊ 1 ಮಾರ್ಕ್ ಕ್ವೆಶ್ಚನ್ ಕೂಡ ಇರಬಹುದು. ವಾಟ್ ಇಸ್ ಮೆಂಟ್ ಬೈ ಪೆಲಿಕಲ್ ಅಂತ ಹೇಳ್ತಾರೆ, ಅಥವಾ ವಿಚ್ ಇಸ್ ದ ಮೆಂಬ್ರೇನ್ ಪ್ರೆಸೆಂಟ್ ಇನ್ ದಿ ಯೂಕ್ಲಿನಾಯ್ಡ್ಸ್. ಯೂಕ್ಲಿನಾಯ್ಡ್ ಇರ್ತಕ್ಕಂಥ ಒಂದು ಪ್ರೋಟೀನ್ ರಿಚ್ ಮೆಂಬ್ರೇನ್ ಏನು ಅಂತ ಹೇಳಿದ್ರೆ ಪೆಲಿಕಲ್ ಅಂತ ಹೇಳ್ಬೋದು. ಅಥವಾ ವಾಟ್ ಇಸ್ ಮೆಂಟ್ ಬೈ ಪೆಲಿಕಲ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದ ಕೈಂಡ್ ಆಫ್ ಪ್ರೋಟೀನ್ ರಿಚ್ ಸೆಲ್ ಮೆಂಬ್ರೇನ್ which is present in the euglenoids which come under the kingdom Protista ಅಂತ ನಾವು ಹೇಳ್ಬೋದು. ಸೊ ಇದೊಂದು ಒಂದು ಸೆಕೆಂಡ್ ಫೀಚರ್ ಅಂತ ನಾವು ಹೇಳ್ತೀವಿ. ಸೊ ಇದಲ್ಲದೆ ಇಲ್ಲಿ ಯಾವ ರೀತಿಯಾದ ಒಂದು ಒಟ್ಟೊಟ್ಟಲ್ಲಿ ಏನೊಂದು ಸ್ಪೆಷಲ್ ಫೀಚರ್ಸ್ ಈ ಒಂದು ಯೂಕ್ಲಿನಾಯ್ಡ್ಸ್ ಇರುತ್ತೆ ಅಂತ ಹೇಳ್ತಾರೆ. ನಾಟ್ ಓನ್ಲಿ ದಿಸ್ ಕಂಟೆಂಟ್, ಈ ಒಂದು ಪೆಲಿಕಲ್ ಅಷ್ಟೇ ಅಲ್ಲ, ಫರ್ದರ್ ಪ್ರೋಸೆಸ್ ಅಷ್ಟೇ ಅಲ್ಲ, ಇನ್ನೂ ಒಂದು ಸ್ಪೆಷಲೈಸ್ಡ್ ಥಿಂಗ್ಸ್ ಇರುತ್ತೆ. ಏನಾದ್ರು ಸ್ಪೆಷಲೈಸ್ಡ್ ಥಿಂಗ್ಸ್ ಅಂತ ಹೇಳ್ತಾರೆ, ಸೊ ದೀಸ್ ಕೈಂಡ್ ಆಫ್ ದಿ ಯೂಕ್ಲಿನಾಯ್ಡ್ಸ್ ಹ್ಯಾವಿಂಗ್ ದಿ ಲೈಟ್ ಸೆನ್ಸಿಟಿವ್ ಐ ಸ್ಪಾಟ್ ಅಂತ ಹೇಳ್ತೀವಿ. ಓಕೆ, ಯೂಕ್ಲಿನಾಯ್ಡ್ಸ್ ಹ್ಯಾವಿಂಗ್ ದಿ ಸ್ಪೆಷಲೈಸ್ಡ್ ಆರ್ಗನ್ ಸೆಲ್ ಆರ್ಗನ್ ಇರುತ್ತೆ, ಅದನ್ನ ನಾವು ಲೈಟ್ ಸೆನ್ಸಿಟಿವ್ is called as light sensitive eye spot ಅಂತ ಕರೀತಾರೆ. ಓಕೆ, why is ಈ ಒಂದು ಹೆಸರಲ್ಲಿ ಏನಕ್ಕೆ ಕರೀತಾರೆ, ಯಾವುದು ಲೈಟ್ ಸೆನ್ಸಿಟಿವ್ ಐ ಸ್ಪಾಟ್ ಅಂತ ಹೇಳ್ತಾರೆ. ಸೊ ನಮಗೆ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ, ನಮ್ಮ ಒಂದು ಕಣ್ಣಿಗೆ ತಗೊಳ್ಳೋಣ. ಸೊ ಕಣ್ಣಿಗೆ ಜೋರಾಗಿ ಬೆಳಕು ಬಂದ್ರೆ ಏನ್ ಮಾಡ್ತೀವಿ, ಮುಚ್ಚಿಬಿಡ್ತೀವಿ ಅಲ್ಲ, ಲೈಕ್ ದಟ್. ಆ ರೀತಿಯಾದ ಒಂದು ಲೈಟ್ ಗೆ ಸೆನ್ಸಿಟಿವ್ ಆಗಿರ್ತಕ್ಕಂಥ ಒಂದು ಐ ಸ್ಪಾಟ್ ಅಂತಕ್ಕಂಥ ಒಂದು ಆರ್ಗನ್ ಇರುತ್ತೆ. ಸೊ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಂತಂದ್ರೆ, ನೀರಲ್ಲಿ ಬದುಕಾಗುತ್ತೆ. ಆ ನೀರಲ್ಲಿ ಬದುಕಬೇಕಾದ್ರೆ ಅದ್ರ ಮೇಲೆ ಜಾಸ್ತಿ ಬೆಳಕು ಬೀಳ್ತಿದೆ ಅಂದ್ರೆ, ಲೈಟ್ ಕಂಟೆಂಟ್ ಜಾಸ್ತಿ ಪೆನೆಟ್ರೇಟ್ ಆಗ್ತಿದೆ ಅಂದ್ರೆ, ಆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗಲಿಕ್ಕೆ ಈ ಒಂದು ಸೆನ್ಸರಿ ಆರ್ಗನ್ ಯೂಕ್ಲಿನಾಯ್ಡ್ಸ್ ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಅದನ್ನು ನಾವು ಲೈಟ್ ಸೆನ್ಸಿಟಿವ್ ಐ ಸ್ಪಾಟ್ ಅಂತ ಹೇಳ್ತಾ ಹೋಗ್ತೀವಿ. ಇವನ್ ದಟ್ ಇದಲ್ಲದೆ ದಿಸ್ ಕೈಂಡ್ ಆಫ್ ದಿ ಆರ್ಗನ್ಸ್ ಹ್ಯಾವಿಂಗ್ ದಿ ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥ ಒಂದು ಕಂಟೆಂಟ್ ಕೂಡ ಇರುತ್ತೆ. ಓಕೆ, ದ ಯೂಕ್ಲಿನಾಯ್ಡ್ಸ್ ಹ್ಯಾವಿಂಗ್ ದಿ ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥ ಕಂಟೆಂಟ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಇದ್ದಾಗೆ ವಾಟ್ ಎವರ್ ನಮಗೆ ಒಂದು ಪ್ಲಾಂಟ್ಸ್ ಗಳು ನೆನಪಾಗುತ್ತೆ. ಕ್ಲೋರೋಪ್ಲಾಸ್ಟ್ ಕಂಟೆಂಟ್ ಇಂದ ಅದು ಗ್ರೀನ್ ಕಲರ್ ಇರುತ್ತೆ ಅಥವಾ
ಫೋಟೋಸಿಂಥಸಿಸ್ ಪ್ರೋಸೆಸ್ಗೆ ದ್ಯುತೀಯ ಸಂಶ್ಲೇಷಣ ಕ್ರಿಯೆ ಅನ್ನೋದು ಏನಾಗುತ್ತೆ, ಆ ಒಂದು ಫೋಟೋಸಿಂಥಸಿಸ್ ಆಗಲಿಕ್ಕೆ ಒಂದು ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥ ಒಂದು ಸೆಲ್ ಆರ್ಗನ್ ಕಾರಣ ಅಂತ ನಮಗೆ ಗೊತ್ತಿದೆ. ಲೀವ್ಸ್ ಎಲ್ಲ ಆಗ್ತಾ ಹೋಗುತ್ತೆ, ಅದನ್ನು ತಿಳ್ಕೊಂಡಿದ್ರೆ ಪ್ಲಾಂಟ್ಸ್ ಅಲ್ಲಿ ಲೈಕ್ ದಟ್. ಅದ್ರ ಇರ್ತಕ್ಕಂಥ ಕ್ಲೋರೋಪ್ಲಾಸ್ಟ್ ಕೂಡ ಅಷ್ಟೇ ಈ ಒಂದು ಯೂಕ್ಲಿನಾಯ್ಡ್ಸ್ ಇರುತ್ತೆ, ಲೈಟ್ ಸೆನ್ಸಿಟಿವ್ ಹಾಟ್ ಸ್ಪಾಟ್ ಇರುತ್ತೆ, ಪೆಲಿಕಲ್ ಅಂತಕ್ಕಂಥ ಒಂದು ಸೆಲ್ ಮೆಂಬ್ರೇನ್ ಇರುತ್ತೆ, ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುವಂತದ್ದು, ಅದ್ರ ಜೊತೆ ಕ್ಲೋರೋಪ್ಲಾಸ್ಟ್ ಕೂಡ ಇರುತ್ತೆ. ಇವನ್ ದಟ್ ಯೂಕ್ಲಿನಾಯ್ಡ್ಸ್ ಹ್ಯಾವಿಂಗ್ ದಿ ಟೂ ಫ್ಲಾಜೆಲ್ಲಾ, ಎರಡು ಫ್ಲಾಜೆಲ್ಲಾಗಳು ಈ ಒಂದು ಯೂಕ್ಲಿನಾಯ್ಡ್ಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಸೊ ಎರಡು ಫ್ಲಾಜೆಲ್ಲಾ ಇದೆ ಅಂದ್ರೆ ಡೈನೋಫ್ಲಾಜೆಲ್ಸ್ಗೆ ಸೇರಿಸಬಹುದಲ್ವಾ? ಇದಕ್ಕೆ ಏನು ಸೇರಿಸುತ್ತೆ ಅಂದ್ರೆ ನಾನು ಹೇಳಿದ್ರೆ ಜಸ್ಟ್ ಇಟ್ ಇಸ್ ಹ್ಯಾವಿಂಗ್ ಟೂ ಫ್ಲಾಜೆಲ್ಲಾ, ಬಟ್ ಫಾರ್ ದ ಪೆಲಿಕಲ್ ಇರ್ಬೋದು, ಕ್ಲೋರೋಪ್ಲಾಸ್ಟ್ ಇರ್ಬೋದು, ಹೈಟ್ ಸೆನ್ಸಿಟಿವ್ ಸ್ಪಾಟ್ ಇರ್ಬೋದು, ಇದೆಲ್ಲ ಡೈನೋಫ್ಲಾಜೆಲ್ಸ್ ಅಲ್ಲಿ ಇರಲ್ಲ, ಯೂಕ್ಲಿನಾಯ್ಡ್ಸ್ ಅಲ್ಲಿ ಮಾತ್ರ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಸಪರೇಟ್ ಆಗಿ ಒಂದು ಡಿವಿಷನ್ ಆಗಿ ಪ್ರೊಟಿಸ್ಟರ್ ಅಲ್ಲಿ ಸೇರಿಸಿದ್ದಾರೆ ಅಂತ ನಾವು ಹೇಳ್ಬೋದು. ಸೊ ಇದೊಂದು ಮೇಜರ್ ಥಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್, ಸೊ ಇದೆಲ್ಲ ಕ್ಲೋರೋಪ್ಲಾಸ್ಟ್ ಇದೆ, ಹೈಟ್ ಸೆನ್ಸಿಟಿವ್ ಸ್ಪಾಟ್ ಇದೆ, ಫ್ಲಾಜೆಲ್ಲಾ ಇರೋದ್ರಿಂದ ವಾಟ್ ಎವರ್ ದಟ್ ಲೈಟ್ ಸೆನ್ಸಿಟಿವ್ ಸ್ಪಾಟ್ ಅಂತಕ್ಕಂಥದ್ದು, ಐ ಸ್ಪಾಟ್ ಅನ್ನೋದು ಅನಿಮಲ್ಸ್ ಅಲ್ಲಿ ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಒಂದು ನೇಚರ್ ಅಂತ ಹೇಳ್ಬೋದು. ಇದು ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಸೆನ್ಸಿಟಿವ್ ಪ್ರೋಸೆಸ್. ಕ್ಲೋರೋಪ್ಲಾಸ್ಟ್ ಪ್ಲಾಂಟ್ಸ್ ಅಲ್ಲಿ ಇರುವಂತದ್ದು, ಸಸ್ಯಗಳಲ್ಲಿ ಇರುವಂತದ್ದು. ವಾಟ್ ಎವರ್ ದಟ್ ಫ್ಲಾಜೆಲ್ಲಾ ಅನ್ನೋದು ಮೈಕ್ರೋ ಆರ್ಗಾನಿಮ್ಸ್ ಇರುತ್ತದೆ. ಸೊ ಈ ಒಂದು ಯೂಕ್ಲಿನಾಯ್ಡ್ಸ್ ಯಾವ ರೀತಿಯ ಕ್ಯಾರೆಕ್ಟರ್ಸ್ ಇದೆ ಅಂತ ಹೇಳ್ತಾರೆ, ಇಟ್ ಈಸ್ ಹ್ಯಾವಿಂಗ್ ದಿ both animal characters and plant characters, even the micro characters. Okay na? So the यूक्लिनाइड्स having the plant animals ಇರ್ತಕ್ಕಂಥ ಕ್ಯಾರೆಕ್ಟರ್ಸ್ ಮತ್ತೆ ಪ್ಲಾಂಟ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಫೀಚರ್ಸ್. ಓಕೆನಾ? ಸೊ ಪ್ಲಾಂಟ್ಸ್ ಅಲ್ಲಿ ಯಾವ ರೀತಿಯ ಫೀಚರ್ಸ್ ಇರುತ್ತೆ, ಅನಿಮಲ್ಸ್ ಅಲ್ಲಿ ಯಾವ ರೀತಿಯ ಫೀಚರ್ಸ್ ಇದೆ, ಸೇಮ್ ಕೈಂಡ್ ಆಫ್ ಫೀಚರ್ಸ್ ಗಳು, ಸೈಲೆಂಟ್ ಫೀಚರ್ ಅಥವಾ ಗುಣಲಕ್ಷಣಗಳು ಈ ಒಂದು ಯೂಕ್ಲಿನಾಯ್ಡ್ಸ್ ಅಲ್ಲೂ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಆ ಒಂದು ನಿಟ್ಟಿನಿಂದ ಏನಾಯ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ಯೂಕ್ಲಿನಾಯ್ಡ್ಸ್ ಅನ್ನ ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಯ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಪ್ಲಾಂಟ್ ಇರ್ತಕ್ಕಂಥ ಕ್ಯಾರೆಕ್ಟರ್ ಇದೆ, ಅನಿಮಲ್ಸ್ ಅಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ ಇದೆ, ಮೈಕ್ರೋಬ್ ಅಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ ಇದೆ. ಯಾವುದಕ್ಕೆ ಅಂತ ನಾವು ಗ್ರೂಪ್ ಅನ್ನ ಮಾಡೋಣ, ಯಾವುದಕ್ಕೆ ನಾವು ಕ್ಲಾಸಿಫಿಕೇಶನ್ ಮಾಡೋಣ, ಆದ್ರೂ ಕೂಡ ಅಷ್ಟೇ ಅದು ಮೈಕ್ರೋಸ್ಕೋಪಿಕ್ ಆಗಿರೋದ್ರಿಂದ ನೇಕೆಡ್ ಐಸ್ ಅಲ್ಲಿ ನೋಡ್ಲಿಕ್ಕೆ ಚಾನ್ಸಸ್ ಇಲ್ಲದೆ ಇರೋದ್ರಿಂದ ವಾಟ್ ಎವರ್ ದಟ್ ಅದು ಕ್ಲಿಯರ್ ಕಟ್ ಆಗಿ ಮೈಕ್ರೋಸ್ಕೋಪ್ ಅಲ್ಲಿ ಕಾಣೋದ್ರಿಂದ ಅದನ್ನ ಮೈಕ್ರೋಸ್ಗೆ ಎಸ್ಪೆಷಲಿ ಕಿಂಗ್ಡಮ್ ಪ್ರೊಟಿಸ್ಟಾಗೆ ಸೇರಿಸೋದು ಅಂತ ಹೇಳ್ತಾ ಹೋಗ್ಬೋದು. ಸೊ ಇದಕ್ಕೆ ಎಕ್ಸಾಂಪಲ್ ಯೂಕ್ಲಿನಾಯ್ಡ್ಸ್ ಆಗಿರೋದ್ರಿಂದ ಇದಕ್ಕೆ ಎಕ್ಸಾಂಪಲ್ ಇಸ್ ನಥಿಂಗ್ ಬಟ್ ದಟ್ ಹೆಸರಲ್ಲೇ ಇರೋ ವ್ಯಕ್ತಿಯಾಗಿ ಯೂಕ್ಲಿನಾ ಅಂತ ಹೇಳ್ತಾ ಹೋಗ್ಬೋದು. ಯೂಕ್ಲಿನಾ ಅನ್ನೋದು ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸ್ಟ್ರಕ್ಚರ್ ಅನ್ನ ನೀವು ಹೈಸ್ಕೂಲ್ ಇಂದ ನೀವು ಕಲ್ತ್ಕೊಂಡ್ ಬಂದಿರಿ ಯೂಕ್ಲಿನಾ ಅನ್ನೋದು. ಓಕೆ, ಸೊ ದಟ್ ಇಸ್ ಅಬೌಟ್ ದಟ್ ಯೂಕ್ಲಿನಾಯ್ಡ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಕ್ಲಾಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ, ಸೊ ರೈಟ್, ಸೊ ಇಮೇಜ್ ಅಲ್ಲಿ ನೀವು ನೋಡಬಹುದು ಯೂಕ್ಲಿನಾನ. ವಾಟ್ ಎವರ್ ದಟ್ ದಿಸ್ ಇಸ್ ಅಬೌಟ್ ದಟ್ ಯೂಕ್ಲಿನಾದ ಒಂದು ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಮೈಕ್ರೋಸ್ಕೋಪಿ ಆಕ್ಚುಯಲ್ ಮೈಕ್ರೋಸ್ಕೋಪ್ ಅಲ್ಲಿ ಈ ರೀತಿಯಾಗಿ ಕಾಣ್ತಾ ಹೋಗುತ್ತೆ ಯೂಕ್ಲಿನಾ ಅನ್ನೋದು. ಇದೊಂದು ಡಯಾಗ್ರಾಮ್ಯಾಟಿಕ್ ಸ್ಟ್ರಕ್ಚರ್. ಸೊ ನೀವು ಆಲ್ರೆಡಿ ಚಿಕ್ಕ ವಯಸ್ಸಿನ ಬರ್ಕೊಂಡ್ರೆ ಪೆಲಿಕಲ್ ಅಂತಕ್ಕಂಥ ಒಂದು ಸೆಲ್ ಮೆಂಬ್ರೇನ್ ಕೂಡ ಫಾರ್ಮ್ ಆಗಿದೆ ಅನ್ಬೋದು. ಫ್ಲಾಜೆಲ್ಲಾ ಅನ್ನೋದು ಕೂಡ ಇಲ್ಲಿ ಇದೆ. ಓಕೆ, ಸೊ ದಿಸ್ ಅಬೌಟ್ ದಟ್ ಸ್ಟ್ರಕ್ಚರ್ ಆಫ್ ದಿ ಯೂಕ್ಲಿನಾ ಅಂತ ನಾವು ಹೇಳ್ಬೋದು.